ಜೆಡಿಎಸ್ನ ಚುನಾವಣಾ ಲೆಕ್ಕಾಚಾರ ತಲೆಕೆಳಗಾಗಿದೆ. ಘಟಾನುಘಟಿಗಳೆಲ್ಲ ಜೆಡಿಎಸ್ ಅನ್ನ ಸೇರುವಂತ ಕನಸು ಕೂಡ ಭಗ್ನವಾಗ್ತಾ ಇದೆ. ಜೆಡಿಎಸ್ನ ಚುನಾವಣಾ ಲೆಕ್ಕಾಚಾರ ಇಲ್ಲಿ ತಲೆಕೆಳಗಾಗ್ತಾ ಇದೆ. ಯಾಕೆಂದ್ರೆ ಘಟಾನುಘಟಿ ನಾಯಕರೆಲ್ಲ ಜೆಡಿಎಸ್ ಸೇರುವ ಕನಸು ಕೂಡ ಭಗ್ನವಾಗಿದೆ. ಪಕ್ಷಕ್ಕೆ ಬರೋರಿಗಿಂತ ಹೋಗುವವರ ಸಂಖ್ಯೆಯೇ ಹೆಚ್ಚಾಗ್ತಾ ಇದೆ. 3 ಶಾಸಕರು ಈಗಾಗಲೇ ನಡಹಳ್ಳಿ, ಮಾಜಿ ಸಚಿವ ಅಲ್ಕೋಡ್ ಹನುಮಂತಪ್ಪ ದೂರ ಆಗ್ತಾ ಇದ್ದಾರೆ. ಸತೀಶ್ ಜಾರಕಿಹೊಳಿ, ಬೊಮ್ಮಾಯಿ, ಸಿಎಂ ಇಬ್ರಾಹಿಂ, ಅಂಬರೀಶ್, ಜಿಎ ಬಾವಾ ಕೂಡ ನಿರೀಕ್ಷಿತ ಮಟ್ಟದಲ್ಲಿ ಪಕ್ಷಕ್ಕೆ ಬರ್ತಾರೆ ಅಂತ ಏನು ಅಂದ್ಕೊಂಡಿದ್ರು, ಆದರೆ ಅವರು ಬರಲಿಲ್ಲ. ಬರ್ತೀವಿ ಅಂದವರು ಕೂಡ ಕೊನೆ ಕ್ಷಣದಲ್ಲಿ ಕೈ ಕೊಟ್ಟಿದ್ದಾರೆ. ಬಿಜೆಪಿ ಕಾಂಗ್ರೆಸ್ ಅನ್ನ ಬಿಟ್ಟು ಜೆಡಿಎಸ್ಗೆ ಬರೋದಕ್ಕೆ ಹಿಂದೇಟು ಹಾಕ್ತಾ ಇದ್ದಾರೆ. ಜೆಡಿಎಸ್ಗೆ ಬಂದವರು ಈಗ ಹೊರಗಡೆ ಹೋಗ್ತಾ ಇದ್ದಾರೆ. ಪಕ್ಷಕ್ಕೆ ಕರೆ ತರೋದಿರ್ಲಿ, ಇರೋರನ್ನೇ ಉಳಿಸ್ಕೊಳ್ಳೋದು ಪಕ್ಷಕ್ಕೆ ಈಗ ಒಂದು ರೀತಿ ಸವಾಲಾಗಿದೆ. ರಾಜಕೀಯ ಬೆಳವಣಿಗೆಯಿಂದ ಕುಮಾರಸ್ವಾಮಿ ಕಂಗಾಲಾಗಿದ್ದಾರಾ, ಹಾಗೇನೆ ದೇವೇಗೌಡರ ಲೆಕ್ಕಾಚಾರಗಳು ಕೂಡ ಇಲ್ಲಿ ಉಲ್ಟಾ ಹಾಕ್ತಾ ಇದೆಯಾ ಅಂತ ಕೇಳಬೇಕಾಗತ್ತೆ. ಇವಾಗ ಇನ್ನಷ್ಟು ಅಪ್ಡೇಟ್ಸ್ ಅನ್ನ ಕೊಡ್ತಾರೆ ನಮ್ಮ ರಿಪೋರ್ಟರ್ ಜನಾರ್ದನ ಹೆಬ್ಬಾರ್. ನ್ಯೂಸ್ ಡೆಸ್ಕ್ ನಿಂದ ನೇರ ಸಂಪರ್ಕದಲ್ಲಿದ್ದಾರೆ. ಜನಾರ್ದನ ಹೆಬ್ಬಾರ್, ಇಲ್ಲಿ ಜೆಡಿಎಸ್ನ ಚುನಾವಣಾ ಲೆಕ್ಕಾಚಾರ ಉಲ್ಟಾ ಆಗ್ತಾ ಇದೆ ಅನ್ನೋದಕ್ಕೆ ಈ ರೀತಿಯಾದಂತಹ ಉದಾಹರಣೆಗಳು ಪುಷ್ಟಿ ಕೊಡುತ್ತವೆ. ಅಂದ್ರೆ ಪಕ್ಷದಲ್ಲಿ ಇರುವಂತಹ ಪ್ರಬಲ ನಾಯಕರೇ ಪಕ್ಷವನ್ನ ಬಿಟ್ಟು ಹೋಗ್ತಾ ಇದ್ದಾರೆ. ಇನ್ನು ಯಾರ್ಯಾರನ್ನ ನಿರೀಕ್ಷೆ ಮಾಡಿದ್ರು ಪಕ್ಷಕ್ಕೆ ಬರ್ತಾರೆ ಅಂತ ಅವ್ರು ಯಾರೂ ಕೂಡ ಬರಲಿಲ್ಲ. ಏನಾಗ್ತಾ ಇದೆ, ಎಲ್ಲಿ ಎಡವ್ತಾ ಇದ್ದಾರೆ ಅಂತ ಅನ್ಸುತ್ತೆ? ಪ್ರತಿಮಾ, ಖಂಡಿತವಾಗ್ಲೂ ಸಹಿತ ಜೆಡಿಎಸ್ ದೊಡ್ಡ ನಿರೀಕ್ಷೆಯನ್ನು ಇಟ್ಕೊಂಡಿತ್ತು. ಮಾರ್ಚ್ ತಿಂಗಳ ಅಂತ್ಯಕ್ಕೆ ಸಾಕಷ್ಟು ಜನ ಪ್ರಮುಖರೆಲ್ಲರ ಬೇರೆ ಬೇರೆ ಪಕ್ಷದಿಂದ ಬರ್ತಾರೆ ಅಂತೇಳಿ ಒಂದು ಓಪನ್ ಇಟ್ಕೊಂಡಿತ್ತು. ಆ ವಿಚಾರವಾಗಿ ಮಾತುಕತೆಯನ್ನು ಕೂಡ ಜೆಡಿಎಸ್ ಮುಖಂಡರು ಇತರ ಪಕ್ಷಗಳ ಮುಖಂಡರ ಜೊತೆಯಲ್ಲಿ ಮಾತುಕತೆಯನ್ನು ಮಾಡಿದ್ರು. ಆದರೆ ದೇವೇಗೌಡರೇ ಒಂದು ಸಂದರ್ಭದಲ್ಲಿ ಹೇಳ್ಕೊಂಡಿದ್ರು, ಮಾರ್ಚ್ ಅಂತ್ಯಕ್ಕೆ ಕಾದು ನೋಡಿ ಏನಾಗುತ್ತೆ ಅನ್ನೋ ಮಾತನ್ನ ಹೇಳಿದ್ರು. ಆದ್ರೆ ಈಗ ಅವರೆಲ್ಲ ಲೆಕ್ಕಾಚಾರವು ಉಲ್ಟಾದಂತೆ ಕಾಣ್ತಾ ಇದೆ. ಯಾಕಂದ್ರೆ ಒಂದು ಕಡೆಯಿಂದ ಪಕ್ಷವನ್ನ ಬಿಟ್ಟು ಹೋಗ್ತಾ ಇದ್ದಾರೆ. ಶಾಸಕ ಮಾನಪ್ಪ ವಜ್ಜಾಲ್, ಶಿವರಾಜ್ ಪಾಟೀಲ್, ಮಲ್ಲಿಕಾರ್ಜುನ್ ಖೂಬಾ, ಹೀಗೆ ಸಾಕಷ್ಟು ಜನ ಪಕ್ಷವನ್ನ ಬಿಟ್ಟೋದ್ರು. HD ಕೋಟೆಯಲ್ಲಿ ಚಿಕ್ಕಮಾದೂರು ಕುಟುಂಬದವರು ಕೂಡ ಪಕ್ಷದಲ್ಲಿ ಉಳ್ಕೊಳ್ಳುವಂತ ಪರಿಸ್ಥಿತಿ ಕಾಣ್ತಾ ಇಲ್ಲ. ಈಗ ನಡಹಳ್ಳಿ ಕೂಡ ಪಕ್ಷವನ್ನ ಬಿಟ್ಟೋದ್ರು. ಈಗ ನಿನ್ನೆ ಒಂದು ಘಟನೆ ಅಂತಂದ್ರೆ ಆಲ್ಕೋಡ್ ಹನುಮಂತಪ್ಪ ಕೂಡ ಪಕ್ಷದಿಂದ ದೂರ ಆಗುವಂತ ಒಂದು ನಿರ್ಧಾರವನ್ನು ತೆಗೆದುಕೊಳ್ಳುವ ಹಂತದಲ್ಲಿದ್ದಾರೆ. ಅಂದ್ರೆ ಪಕ್ಷದಲ್ಲಿ ಕೆಲವೊಂದು ಅವರಿಗೆ ಒತ್ತಡ ಇದೆ, ಕೆಲವೊಂದು ರೀತಿಯಲ್ಲಿ ಬೇಸರ ಆಗ್ತಾ ಇದೆ ಜೆಡಿಎಸ್ ನಲ್ಲಿ. ಆ ಕಾರಣಕ್ಕಾಗಿ ಪಕ್ಷವನ್ನ ಬಿಟ್ಟು ಹೋಗೋದು ಒಂದ್ ಕಡೆ ಆದ್ರೆ, ಜೆಡಿಎಸ್ಗೆ ಬರುವಂತ ಪ್ರಮುಖರು ಬಹಳಷ್ಟು ಜನ ಇದ್ರು. ಅದೇ ಕಾರಣಕ್ಕಾಗಿ ಜೆಡಿಎಸ್ ಈ ಬಾರಿ ಅಧಿಕಾರಕ್ಕೆ ಬಂದೇ ಬರ್ತೀವಿ ನಾವು ಅನ್ನೋ ಮಾತನ್ನ ಹೇಳ್ಕೊಳ್ತಾ ಇದ್ರು. ಅಲ್ಲಿ ಉತ್ತರ ಕರ್ನಾಟಕ ಭಾಗದಿಂದ ಕೂಡ ಸಾಕಷ್ಟು ಪ್ರಮುಖರು ಪಕ್ಷಕ್ಕೆ ಬರ್ತಾರೆ ಅಂತ ಒಂದು ನಿರೀಕ್ಷೆ ಇತ್ತು ಅವರಿಗೆ. ಆ ವಿಚಾರವಾಗಿ ಮಾತುಕತೆ ಕೂಡ ನಡೆದಿತ್ತು. ಸತೀಶ್ ಜಾರಕಿಹೊಳಿ ಅವರ ಜೊತೆ ಒಂದು ಹಂತದಲ್ಲಿ ಮಾತುಕತೆ ಆಗಿತ್ತು, ಬೊಮ್ಮಾಯಿ ಅವರ ಜೊತೆಯಲ್ಲಿ ಆಗಿತ್ತು, ಸಿಎಂ ಇಬ್ರಾಹಿಂ ಅವರ ಜೊತೆಯಲ್ಲೂ ಕೂಡ ಮಾತುಕತೆ ಆಗಿತ್ತು. ಹೀಗೆ ಸಾಕಷ್ಟು ಪ್ರಮುಖರು, ಅಂಬರೀಶ್ ಅವರು ಕೂಡ ಪಕ್ಷಕ್ಕೆ ಬಂದೇ ಬಿಟ್ಟರು ಅನ್ನುವಂತ ಹಂತ ಕೂಡ ಹೋಗಿತ್ತು. ಬಿಜೆಪಿಗೆ ಸೇರಿದಂತಹ ಶ್ರೀನಿವಾಸ್ ಪ್ರಸಾದ್ ಸಹಿತ ಜೆಡಿಎಸ್ಗೆ ಬರ್ತಾರೆ ಅನ್ನೋ ಮಾತು ಕೂಡ ಕೇಳಿ ಬರ್ತಾ ಇತ್ತು. ಅಂದ್ರೆ ಅವರ ಲೆಕ್ಕಾಚಾರದ ಪ್ರಕಾರ ಘಟಾನುಘಟಿ ನಾಯಕರುಗಳು ಬಿಜೆಪಿ ಮತ್ತು ಕಾಂಗ್ರೆಸ್ನಲ್ಲಿರುವಂತಹ ಬಹಳಷ್ಟು ಪ್ರಮುಖರು, ಚಾಮರಾಜಪೇಟೆಯಲ್ಲಿ ಜಿಎ ಬಾವರೇ ಕಣಕ್ಕಿಳಿತಾರೆ ಅನ್ನೋ ಮಾತು ಕೂಡ ಕೇಳಿ ಬರ್ತಾ ಇತ್ತು, ಕಾಂಗ್ರೆಸ್ನಿಂದ ಬರ್ತಾರೆ ಅಂತ ಹೇಳಿ. ಆ ಎಲ್ಲಾ ಘಟಾನುಘಟಿಗಳು ಪಕ್ಷಕ್ಕೆ ಬಂದ್ರೆ, ಜೆಡಿಎಸ್ಗೆ ಬಂದ್ರೆ ಅದರ ವರ್ಚಸ್ಸೇ ಚೇಂಜ್ ಆಗುತ್ತೆ. ರಾಜ್ಯದಲ್ಲಿ ಎಲ್ಲಾ ಕಡೆಯಲ್ಲೂ ಕೂಡ ಜೆಡಿಎಸ್ಗೆ ಉತ್ತಮ ವಾತಾವರಣ ಇದೆ ಅನ್ನೋಂಥ ಒಂದು ಸಂದೇಶ ಹೋಗುತ್ತೆ ಅನ್ನೋಂಥ ಒಂದು ಲೆಕ್ಕಾಚಾರ ಜೆಡಿಎಸ್ನದ್ದಾಗಿತ್ತು. ಆ ಕಾರಣಕ್ಕಾಗಿಯೇ ಜೆಡಿಎಸ್ನ ಪ್ರಮುಖರೆಲ್ಲರೂ ಕೂಡ ಬಹಳ ಆತ್ಮವಿಶ್ವಾಸದಿಂದ ಇದ್ರು. ಈ ಬಾರಿ ಪಕ್ಷ ಅಧಿಕಾರಕ್ಕೆ ಬರುತ್ತೆ, ಇವರೆಲ್ಲರೂ ಕೂಡ ನಮ್ಮ ಜೊತೆ ಸೇರ್ಕೊಳ್ತಾರೆ ಅಂತ ಹೇಳಿ. ಆದ್ರೆ ಕೊನೆ ಕ್ಷಣದಲ್ಲಿ ಅದು ಎಲ್ಲವೂ ಕೂಡ ಲೆಕ್ಕಾಚಾರ ಉಲ್ಟಾಗಿದೆ. ಆಯಾ ಪಕ್ಷದಲ್ಲಿದ್ದಂತಹ ಪ್ರಮುಖರು ಯಾರು ಕೂಡ ಜೆಡಿಎಸ್ಗೆ ಬರುವಂತ ನಿರ್ಧಾರದಿಂದ ಹಿಂದೆ ಸರಿತಾ ಇರೋಗೆ ಕಾಣ್ತಾ ಇದೆ. ಒಂದು ಹಂತದಲ್ಲಿ ಆದಂತಹ ಮಾತುಕತೆ ಎಲ್ಲವೂ ಕೂಡ ಅಲ್ಲಿಗೆ ಮುಗಿದು ಹೋಯ್ತಾ ಅನ್ನುವಂತ ಒಂದು ವಿಚಾರ ಕೂಡ ಈಗ ಕಾಣ್ತಾ ಇದೆ. ಹಾಗಾಗಿ ಜೆಡಿಎಸ್ನ ಈ ಬಾರಿಯ ಚುನಾವಣಾ ಲೆಕ್ಕಾಚಾರ ಸದ್ಯದ ಮಟ್ಟಿಗೆ ಉಲ್ಟಾದಂತೆ ಕಾಣ್ತಾ ಇದೆ. ಪ್ರತಿಮಾ, ಧನ್ಯವಾದ ಜನಾರ್ದನ್ ಹೆಬ್ಬಾರ್ ತಮ್ಮೆಲ್ಲ ಮಾಹಿತಿಗೆ.